ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ 36ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಸ ಏವಂ ಸ್ವಾಂತರಂ ನಿನ್ಯೆ ಯುಗಾನಾಮೇಕ ಸಪ್ತತಿಂ ವಾಸುದೇವ ಪ್ರಸಂಗೇನ ಪರಿಭೂತ ಗತಿತ್ರಯ. ಅನುವಾದ: ಅವನು 4 ಯುಗಗಳ 71 ಆವೃತ್ತಿಗಳಿಂದ ಕೊನೆಗೊಳ್ಳುವ ತನ್ನ ಕಾಲವನ್ನು ಸದಾ ವಾಸುದೇವನನ್ನು ಚಿಂತಿಸುತ್ತಾ ಸದಾ ವಾಸುದೇವನನ್ನು ಕುರಿತ ವಿಷಯಗಳಲ್ಲಿ ಮಗ್ನನಾಗಿ ಕಳೆದನು. ಹೀಗೆ 3 ಗಮ್ಯಸ್ಥಾನಗಳನ್ನು ಮೀರಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅವನು ತನ್ನನ್ನು ತಾನು ಭಗವಂತನ ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ದ ಕಾರಣದಿಂದ ಜೀವಿತಾವಧಿ ಕ್ರಮೇಣ ಅವನಿಗೆ ಕೊನೆಗೊಳ್ತಾ ಇದ್ರೂ ಕೂಡ ಅವನು ತನ್ನ ಜೀವನವನ್ನು ವ್ಯರ್ಥವಾಗಿ ಕಳಲಿಲ್ಲ. ಯಾಕೆ ಅಂತಂದರೆ ಅವನು ಭಗವಂತನ ವಿಷಯಗಳಲ್ಲಿ, ಲೀಲೆಗಳ ಶ್ರವಣ ಮಾಡೋದ್ರಲ್ಲಿ, ಧ್ಯಾನ ಮಾಡೋದ್ರಲ್ಲಿ, ಬರೆಯೋದ್ರಲ್ಲಿ, ಸಂಕೀರ್ತನೆ ಮಾಡೋದ್ರಲ್ಲೇ ಸದಾ ಮಗ್ನನಾಗಿರೋದ್ರಿಂದ, ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅವನು ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಅವನು 4 ಯುಗಗಳ 71 ಆವೃತ್ತಿಗಳಿಂದ ಅಂತಂದರೆ 4 ಯುಗಗಳು ಅಂದರೆ ಒಂದು ಮನ್ವಂತರ ಅಲ್ವಾ? ಆ ಮನ್ವಂತರ ಅಂದರೆ 71 ಇಂಟು 43,20,000 ವರ್ಷಗಳಿಂದ ಕೊನೆಗೊಳ್ಳುವಂಥ ತನ್ನ ಕಾಲವನ್ನು ಅವನು ಸದಾ ಭಗವಂತನ ಚಿಂತನೆಯನ್ನು ಮಾಡ್ತಾ ವಾಸುದೇವನನ್ನ ಕುರಿತಂತಹ ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಕಳೀತಾನೆ. ಹೀಗೆ ಅವನು 3 ಗಮ್ಯಸ್ಥಾನಗಳನ್ನು ಮೀರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದರೆ ಒಂದು ಸ್ಥಿತಿಗಳಿರುತ್ತಲ್ಲ, ಆ 3 ಸ್ಥಿತಿಗಳನ್ನು ಅವನು ಮೀರಿ ಹೋಗ್ತಾನೆ ಅಂತಂದ್ಬಿಟ್ಟು. ಅಂದರೆ ಸತ್ವ, ರಜಸ್ಸು, ತಮ ಅಂತ ಹೇಳ್ತೀವಲ್ವಾ, ಈ 3ನ್ನು ಮೀರಿ ಅವನು ಶುದ್ಧ ಸತ್ವಕ್ಕೆ ಹೋಗ್ತಾನೆ ಅಂತಂದ್ಬಿಟ್ಟು ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಐಹಿಕ ತ್ರಿಗುಣಗಳ ನಿಯಂತ್ರಣಕ್ಕೆ ಅಧೀನರಾದ ವ್ಯಕ್ತಿಗಳಿಗಾಗಿ 3 ಗಮ್ಯಸ್ಥಾನಗಳು ವಿಹಿತವಾಗಿರುತ್ತವೆ. ಈ ಗಮ್ಯಸ್ಥಾನಗಳನ್ನು ಕೆಲವೊಮ್ಮೆ ಜಾಗೃತ, ನಿದ್ರೆ ಮತ್ತು ಸುಷುಪ್ತಿ ಸ್ಥಿತಿಗಳೆಂದು ವರ್ಣಿಸಲಾಗಿದೆ. ಭಗವದ್ಗೀತೆಯಲ್ಲಿ ಈ 3ನ್ನು ಸತ್ವ, ರಜಸ್ ಮತ್ತು ತಮೋಗುಣಗಳಲ್ಲಿರುವ ವ್ಯಕ್ತಿಗಳ ಗಮ್ಯಸ್ಥಾನವೆಂದು ವರ್ಣಿಸಲಾಗಿದೆ. ಅಂದರೆ ಇಲ್ಲಿ 3 ಗುಣಗಳಿದೆ, ಐಹಿಕ ತ್ರಿಗುಣಗಳು ಅಂತ. ಯಾವ್ಯಾವುದು? ಸತ್ವ, ರಜ ಮತ್ತು ತಮಸ್ಸು. ಈ 3 ಗುಣಗಳ ನಿಯಂತ್ರಣಕ್ಕೆ ಅಧೀನರಾದಂತಹ ವ್ಯಕ್ತಿಗಳಿಗೋಸ್ಕರ 3 ಗಮ್ಯಸ್ಥಾನಗಳು ಇರುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದು ಸರಿ ಈ ಗಮ್ಯಸ್ಥಾನವನ್ನು ಜಾಗೃತ, ನಿದ್ರೆ ಮತ್ತು ಸುಷುಪ್ತಿ ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಇದನ್ನು ಸತ್ವ, ರಜಸ್ ಮತ್ತು ತಮೋ ಗುಣದಲ್ಲಿರುವಂಥ ವ್ಯಕ್ತಿಗಳ ಗಮ್ಯಸ್ಥಾನ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಸತ್ವಗುಣದಲ್ಲಿರುವವರನ್ನು ಊರ್ಧ್ವ ಲೋಕಗಳಲ್ಲಿ ಉತ್ತಮ ಜೀವಿಗಳ ಸ್ಥಿತಿಗೆ ಏರಿಸಲಾಗುವುದು. ರಜೋಗುಣದಲ್ಲಿರುವವರು ಸ್ವರ್ಗೀಯ ಲೋಕಗಳಲ್ಲಿ ಅಥವಾ ಭೂಲೋಕದಲ್ಲಿ ಉಳಿಯುವರು. ಆದರೆ ತಮೋಗುಣದಲ್ಲಿರುವವರನ್ನು ಮನುಷ್ಯರಿಗಿಂತ ಕೆಳಮಟ್ಟದ ಜೀವನವಿರುವ ಲೋಕಗಳಲ್ಲಿ ಪಶು ಜೀವನದ ಕೆಳದರ್ಜೆಯಲ್ಲಿ ಇಡಲಾಗುವುದು ಎಂದು ಗೀತೆ ಹೇಳಿದೆ. ಆದರೆ ಕೃಷ್ಣ ಪ್ರಜ್ಞೆಯುಳ್ಳವನು ಈ ಐಹಿಕ ಸ್ವಭಾವದ ತ್ರಿಗುಣಗಳಿಗಿಂತ ಮೇಲಿರುವನು. ಭಗವಂತನ ಸ್ವಭಾವದ 3 ಗಮ್ಯಸ್ಥಾನಗಳನ್ನು ಮೀರುವನು ಮತ್ತು ಬ್ರಹ್ಮಭೂತ ಅಂದರೆ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ನಿಲ್ಲುವರು ಎಂದು ಭಗವದ್ಗೀತೆ ಹೇಳಿದೆ. ಈ ಐಹಿಕ ಜಗತ್ತಿನ ಶಾಸಕನಾದ ಸ್ವಯಂಭೂವ ಮನುವು ಐಹಿಕ ಸುಖದಲ್ಲಿ ಮಗ್ನನಾಗಿದ್ದಂತೆ ತೋರಿದರೂ ಕೂಡ ಅವನು ಸತ್ವಗುಣದಲ್ಲಾಗಲಿ, ರಜೋಗುಣದಲ್ಲಾಗಲಿ, ತಮೋಗುಣದಲ್ಲಾಗಲಿ ಇರಲಿಲ್ಲ. ಅದಕ್ಕೆ ಬದಲಾಗಿ ಅವನು ಅಲೌಕಿಕ ನೆಲೆಯಲ್ಲಿ ಇದ್ದನು. ಇಲ್ಲಿ ಸತ್ವಗುಣದಲ್ಲಿ ಇರೋರಿಗೆ ಊರ್ಧ್ವ ಲೋಕಗಳಲ್ಲಿ ಅಂದರೆ ಈ ಭೂಲೋಕಕ್ಕಿಂತ ಮೇಲುಗಡೆ ಲೋಕಗಳಿದೆಯಲ್ಲ, ಅಲ್ಲಿ ಒಂದು ಉತ್ತಮ ಜೀವಿಯ ಸ್ಥಿತಿಗೆ ಅವರನ್ನು ಕಳಿಸ್ತಾರೆ. ನಾವು ಯಾವಾಗಲೂ ಸತ್ವಗುಣದಲ್ಲಿ ಇದ್ದರೆ. ರಜೋಗುಣದಲ್ಲಿರೋರು ಸ್ವರ್ಗಲೋಕಗಳಲ್ಲಿ ಇರ್ತಾರೆ ಅಥವಾ ಭೂಲೋಕದಲ್ಲಿ ಉಳಿತಾರೆ. ಇನ್ನು ತಮೋಗುಣದಲ್ಲಿರುವಂಥ ಮನುಷ್ಯರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಕೆಳಮಟ್ಟದ ಜೀವನ ಅಂದರೆ ಪಾತಾಳ ಲೋಕಗಳು ಅಥವಾ ಪಶು ಲೋಕಗಳು ಅಂತ ನಾವು ಏನು ಪಶು ಪಕ್ಷಿಗಳು ಅಂತೆಲ್ಲ ಹೇಳ್ತೀವಲ್ವ, ಅದು ಆ ಒಂದು ಕೆಳದರ್ಜೆಯಲ್ಲಿ ಇಡ್ತಾರೆ ಅಂತ ಅಂದ್ಬಿಟ್ಟು ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಆದರೆ ಈಗ ಭಗವಂತನ ಪ್ರಜ್ಞೆಯಲ್ಲೇ ಮುಳುಗಿರುವಂಥವನು ಏನಾಗುತ್ತೆ, ಅವನು ಸಾತ್ವಿಕಕ್ಕಿಂತನೂ ಹೆಚ್ಚಿನ ಮಟ್ಟದಲ್ಲಿರ್ತಾನೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂತಂದರೆ ಈ ಐಹಿಕ ಸ್ವಭಾವದ 3 ಗುಣಗಳಿಗಿಂತ ಮೇಲೆ ಇರ್ತಾನೆ. ಅಂದರೆ ಏನು, ಭಗವಂತನ ಸ್ವಭಾವದ 3 ಗಮ್ಯಸ್ಥಾನಗಳನ್ನು
ಮೀರುವಂಥವ್ರು. ಬ್ರಹ್ಮಭೂತ ಅಂತಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ನಿಲ್ತಾರವರು. ಅವರು ಯಾವುದೇ ಗುಣಕ್ಕೂ ಅವರು ಒಳಗಾಗೋದಿಲ್ಲ ಅಂತಂದ್ಬಿಟ್ಟು ಭಗವದ್ಗೀತೆ ಹೇಳಿದೆ. ಸೊ ಈ ಐಹಿಕ ಜಗತ್ತಿನ ಶಾಸಕ ಯಾರು? ಸ್ವಯಂಭುವ ಮನು. ಅವನು ಎಲ್ಲರ ಕಣ್ಣಿಗೆ ಐಹಿಕ ಸುಖದಲ್ಲಿ ಮಗ್ನನಾಗಿದ್ದಾನೆ. ಅವನು ಕೂಡ ರಾಜನಾಗಿ ಇದನ್ನೆಲ್ಲ ಭೋಗಿಸ್ತಾ ಇದ್ದಾನೆ ಅನ್ನೋ ರೀತಿ ನಮ್ಮ ಕಣ್ಣಿಗೆ ಕಾಣಿಸಿದ್ರು ಕೂಡ ಅವನು ಸತ್ವಗುಣದಲ್ಲಾಗಲಿ ರಜೋಗುಣದಲ್ಲಾಗಲಿ ತಮೋಗುಣದಲ್ಲಾಗಲಿ ಇರಲಿಲ್ಲ. ಅದಕ್ಕೆ ಬದಲಾಗಿ ಅವನು ಅಲೌಕಿಕ ನೆಲೆಯಲ್ಲಿ ನೆಲೆಸಿದ್ದ ಅಂತಂದ್ಬಿಟ್ಟು. ಅದಕ್ಕೆ ನಾವು ಯಾರನ್ನಾದರೂ ನೋಡಿದಾಗ ಅವರು ಯಾವ ಸ್ಥಿತಿಲಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹೊರಗಡೆಯಿಂದ ಅವರು ಹಾಗೆ ಕಾಣಿಸ್ತಿರ್ತಾರೆ, ಆದರೆ ಒಳಗಡೆಯಿಂದ ಅವರು ಯಾವ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇರ್ತಾರೋ. ಅದಕ್ಕೆ ಯಾರನ್ನು ನೋಡಿ ಏನು ಆಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಾವು ನಮ್ದೇನಿದೆಯೋ ಅಷ್ಟು ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು, ಆಯಿತಾ? ಆದ್ದರಿಂದ ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ನಿರತನಾದವನು ಸದಾ ಮುಕ್ತನಾಗಿರುತ್ತಾನೆ. ಭಗವಂತನ ಶ್ರೇಷ್ಠ ಭಕ್ತರಾದ ಬಿಲ್ವಮಂಗಲ ಠಾಕೂರರು ಹೇಳಿದ್ದಾರೆ, ನಾನು ಕೃಷ್ಣನ ಪಾದಕಮಲಗಳಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದ್ದರೆ ಮುಕ್ತಿದೇವಿಯು ಸದಾ ನನ್ನ ಸೇವೆಯಲ್ಲಿ ನಿರತವಾಗಿರುತ್ತದೆ. ಐಹಿಕ ಅನುಭೋಗದ ಧಾರ್ಮಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಪೂರ್ಣ ಸಿದ್ಧಿಯು ನನ್ನ ಅಧೀನದಲ್ಲಿರುತ್ತದೆ. ನೋಡಿ, ಇಲ್ಲಿ ಭಕ್ತಿ ಸೇವೆಯಲ್ಲಿ ಯಾರು ಕಂಪ್ಲೀಟಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೋ ಅವರು ಸದಾ ಮುಕ್ತರಾಗೇ ಇರ್ತಾರೆ. ಮುಕ್ತಿ ಅನ್ನೋದು ಸಪ್ರೇಟಾಗಿ ಅವ್ರಿಗೇನು ಪಡ್ಕೊಳ್ಬೇಕಾಗಿರುವಂಥ ನೆಸೆಸಿಟಿ ಇರಲ್ಲ. ಅವರು ಈ ಜಗತ್ತಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವರು ಸದಾ ಮುಕ್ತರಾಗೇ ಇರ್ತಾರೆ. ಅದಕ್ಕೇ ಭಗವಂತನ ಶ್ರೇಷ್ಠ ಭಕ್ತರಾಗಿರುವಂಥ ಒಬ್ಬರು ಬಿಲ್ವಮಂಗಲ ಠಾಕೂರರು ಅಂತಂದ್ಬಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾನು ಕೃಷ್ಣನ ಪಾದಕಮಲಗಳಲ್ಲಿ ಅನನ್ಯವಾದ ಭಕ್ತಿ, ಅಂದರೆ ನನ್ನ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು, ಕೃಷ್ಣನನ್ನು ಬಿಟ್ಟು ಬೇರೆ ಕಡೆ ನನ್ನ ಮನಸ್ಸು ಹೋಗದೆ ಇರೋದೇ ಆದರೆ ಮುಕ್ತಿದೇವಿ, ಆ ಮುಕ್ತಿ ಅನ್ನೋದು ನನ್ನ ಸೇವೆಯಲ್ಲಿ ನಿರತವಾಗಿರುತ್ತೆ. ಅವಳು ನಮ್ಮ ಹತ್ರ ಬಂದು ಆಲ್ರೆಡಿ ನಮ್ಮ ಹತ್ರ ಬಂದ್ಬಿಟ್ಟಿರ್ತಾಳೆ ನಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಐಹಿಕ ಅನುಭೋಗದ ಧಾರ್ಮಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಪೂರ್ಣ ಸಿದ್ಧಿ ನನ್ನ ಅಧೀನದಲ್ಲಿರುತ್ತೆ. ಈ ಒಂದು ಐಹಿಕ ಅನುಭೋಗದಲ್ಲಿ ಏನೇನು ಎಲ್ಲ ಇರುತ್ತೋ ಅದೆಲ್ಲ ಕೂಡ ನನ್ನ ಅಧೀನದಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ನನ್ನನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಾಗ ಈ ಮುಕ್ತಿ, ಭೌತಿಕ ಅಸ್ತಿತ್ವದಲ್ಲಿ ಇರುವಂಥ ಏನೇ ಆಗಿರ್ಬೋದು ಎಲ್ಲ ನನ್ನ ಅಧೀನದಲ್ಲಿರುತ್ತೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಜನರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಬೆನ್ನು ಹತ್ತಿದ್ದಾರೆ. ಸಾಮಾನ್ಯವಾಗಿ ಅವರು ಯಾವುದೋ ಕೆಲವು ಐಹಿಕ ಲಾಭವನ್ನು ಸಾಧಿಸಲು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸುತ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಐಹಿಕ ಕ್ರಿಯೆಯಲ್ಲಿ ತೊಡಗಿರುತ್ತಾರೆ. ಐಹಿಕ ಇಂದ್ರಿಯ ತುಷ್ಟಿಯಲ್ಲಿ ಆಶಾಭಗ್ನರಾದ ಬಳಿಕ ಮುಕ್ತರಾಗಲು ಮತ್ತು ಪರಮಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಈ ದಿವ್ಯ ಮಾರ್ಗದ 4 ಪುರುಷಾರ್ಥಗಳು ಮಂದಮತಿಗಳಿಗಾಗಿ ಇರುತ್ತವೆ. ವಾಸ್ತವಿಕವಾಗಿ ವಿಚಕ್ಷಣರಾಗಿರುವವರು ಈ ದಿವ್ಯ ವಿಧಾನದ 4 ಪುರುಷಾರ್ಥಗಳಿಗೆ ಲಕ್ಷ್ಯ ಕೊಡದೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರುತ್ತಾರೆ. ಅವರು ಮೋಕ್ಷಕ್ಕಿಂತ ಮೇಲಿರುವ ಅಲೌಕಿಕ ವೇದಿಕೆಗೆ ಕೂಡಲೇ ಏರುವರು. ಮೋಕ್ಷವು ಭಕ್ತನಿಗೆ ತುಂಬ ದೊಡ್ಡ ಸಾಧನೆ ಏನಲ್ಲ. ಅಂದ ಬಳಿಕ ಸಾಂಪ್ರದಾಯಿಕ ಧರ್ಮಾಚರಣೆ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತುಷ್ಟಿ, ಐಹಿಕ ಜೀವನದ ಫಲಗಳ ಬಗ್ಗೆ ಹೇಳಬೇಕಾದ್ದು ಏನೂ ಇಲ್ಲ. ಭಕ್ತರು ಇವುಗಳನ್ನು ಲಕ್ಷಿಸುವುದೇ ಇಲ್ಲ. ಅವರು ಸದಾ ಆತ್ಮ ಸಾಕ್ಷಾತ್ಕಾರದ ಬ್ರಹ್ಮಭೂತ ಸ್ಥಿತಿಯ ಅಲೌಕಿಕ ವೇದಿಕೆಯಲ್ಲಿ ಇರುತ್ತಾರೆ. ಎಂಥ ಉನ್ನತವಾದಂಥ ವಿಚಾರ ಅಂತಂದರೆ, ಈಗ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಂದ್ಬಿಟ್ಟು ಅದ್ರ ಹಿಂದೆ ಬಿದ್ದಿರ್ತೀವಲ್ವ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇಕು ಅಂತ ಎಲ್ಲರೂ ಕೂಡ ಅದ್ರ ಹಿಂದೆ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಅವರು ಯಾವುದೋ ಒಂದು ಐಹಿಕ ಲಾಭವನ್ನು, ನನಗೇನೋ ಐಹಿಕವಾಗಿ ಬೇಕು, ಆ ಒಂದು ಲಾಭವನ್ನು ಪಡೆಯೋದಕ್ಕೋಸ್ಕರ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತಾರೆ. ಈಗ ದೇವಸ್ಥಾನಿಗೆ ದೇಣಿಗೆ ಕೊಡೋದು, ಅನ್ನದಾನ ಮಾಡೋದು, ಅದು ಇದು ಮಾಡ್ತಾರಲ್ವಾ. ಮನಸ್ಸಲ್ಲಿ ಯಾವುದೂ ಒಂದು ಆಸೆಗಳನ್ನು ಇಟ್ಕೊಳ್ಳದೆ ಅದನ್ನು ಮಾಡ್ತಾರಾ? ಇಲ್ಲ. ಅದು ಏನೋ ಒಂದು ನಾನು ಲಾಭವನ್ನು ಪಡಿಬೇಕು ಅಂತಲೇ ಆ ಒಂದು ಆಚರಣೆಗಳನ್ನು ಮಾಡ್ತಾರವರು. ಆಮೇಲೆ ಸದಾ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಈ ಒಂದು ಐಹಿಕ ಕ್ರಿಯೆಗಳಲ್ಲೇ ಅವರು ತೊಡಗಿರ್ತಾರೆ.
ಐಹಿಕ ಇಂದ್ರಿಯ ತೃಷ್ಟಿಯಲ್ಲಿ ಏನಾದರೂ ಆಶಾಭಗ್ನರಾದರೆ, ಅವ್ರು ಅಂದ್ಕೊಂಡಿದ್ದೇನಾದರೂ ಆಗಲಿಲ್ಲ ಅಥವಾ ಸಿಗಲಿಲ್ಲ ಅಂತಂದರೆ, ಆವಾಗ ಇದ್ಯಾವುದು ಬೇಡಪ್ಪ, ನಾವು ಇದರಿಂದ ಮುಕ್ತರಾಗಬೇಕು ಅಥವಾ ಭಗವಂತನ ಜೊತೆ ನಾವು ಒಂದಾಗಬೇಕು ಅಂತ ಇಷ್ಟಪಡ್ತಾರೆ. ಮೊದಲು ಇಂದ್ರಿಯ ಅಪೇಕ್ಷೆಗಳನ್ನು ಇಟ್ಕೊಳ್ತಾರೆ, ಅದಕ್ಕೋಸ್ಕರ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಅದರಿಂದ ಏನಾದರೂ ಅವ್ರಿಗೆ ಆಗಲಿಲ್ಲ ಅಂತಂದರೆ, ಆವಾಗ ಇದ್ಯಾವುದು ಬೇಡ, ನಾನು ಮುಕ್ತನಾಗಬೇಕು, ನನಗೆ ಭಗವಂತನಲ್ಲಿ ಒಂದಾಗಬೇಕು ಅಂತ ಇಷ್ಟಪಡ್ತಾರೆ. ಈ ದಿವ್ಯ ಮಾರ್ಗದ 4 ಪುರುಷಾರ್ಥಗಳು ಯಾರಿಗೋಸ್ಕರ ಇದೆ? ಮಂದಮತಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬುದ್ಧಿ ಇಲ್ಲದೆ ಇರೋರು ಅಂಥವ್ರಿಗಿರುವಂಥದ್ದು ಅಂತ. ಆದರೆ ಈ 4 ಪುರುಷಾರ್ಥಗಳಿಗೂ ಕೂಡ ಲಕ್ಷ್ಯ ಕೊಡದೆ ವಿಚಕ್ಷಣರಾಗಿರುವಂಥವ್ರು, ತುಂಬಾ ಚಾಣಾಕ್ಷತೆ ಇರುತ್ತಲ್ಲ, ಬುದ್ಧಿ ಇರುತ್ತಲ್ಲ, ಅಂಥವ್ರು ಏನು ಮಾಡ್ತಾರೆ? ಇದ್ಯಾವುದು ನನ್ನ ಕೆಲ್ಸಕ್ಕೆ ಬರೋದಲ್ಲ, ಇದೆಲ್ಲ ನನಗೆ ಅಲ್ವೇ ಅಲ್ಲ, ಭಗವಂತನೇ ನನಗೆ ಸರ್ವಸ್ವ, ಅವನೇ ನನಗೆ ಬೇಕು ಅಂತ ಅವನಲ್ಲೇ ಸದಾ ನಿರತರಾಗಿರ್ತಾರಲ್ಲ, ಅವರು ಮೋಕ್ಷಕ್ಕಿಂತ ಮೇಲಿರುವಂಥ ಅಲೌಕಿಕ ವೇದಿಕೆಗೆ ಕೂಡಲೇ ಹೊರಟೋಗ್ತಾರೆ. ಅಂದರೆ ಅವ್ರಿಗೆ ಇದು ಯಾವುದು ಲೆಕ್ಕಕ್ಕೆ ಇರೋದಿಲ್ಲ. ಅವ್ರು ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದೇ ಭಗವಂತ, ಅವನೇ ನನಗೆ ಬಂದ ಮೇಲೆ ಇದೆಲ್ಲ ಯಾವುದು ಅಂತಂದ್ಬಿಟ್ಟು ಅವರು ಮೋಕ್ಷಕ್ಕಿರುವಂಥ ಅಲೌಕಿಕವಾದಂಥ ಒಂದು ಮಟ್ಟಕ್ಕೆ ಅವರು ಏರ್ತಾರೆ. ಮೋಕ್ಷ ಅನ್ನೋದು ಭಕ್ತನಿಗೆ ತುಂಬ ದೊಡ್ಡ ಸಾಧನೆ ಏನಲ್ಲ. ಅವನು ಭಗವಂತನಿಗೆ ಸರೆಂಡರ್ ಆದರೆ ಸಾಕು. ಮುಕ್ತಿ, ಮೋಕ್ಷ, ಈ ಐಹಿಕ ಪ್ರಪಂಚದ ಏನೇನಿದೆಯೋ ಎಲ್ಲವೂ ಕೂಡ ಬಂದು ಅವನ ಸೇವೆಯಲ್ಲಿ ಇರುತ್ತೆ. ಅಂದರೆ ಇಲ್ಲಿ ಮುಕ್ತಿ ಬೇಕು ಅಂತ ಯಾರೆಲ್ಲ ಏನೆಲ್ಲ ಕಷ್ಟಪಡ್ತಾ ಇದ್ದಾರೋ, ಆದರೆ ಭಕ್ತನಿಗೆ ಅದೇನು ದೊಡ್ಡ ಸಾಧನೆ ಅಲ್ವೇ ಅಲ್ಲ. ಅಂತಂದಮೇಲೆ ಇನ್ನು ಈ ಸಾಂಪ್ರದಾಯಿಕವಾಗಿ ಮಾಡುವಂಥ ಧರ್ಮಾಚರಣೆಗಳು, ಆಮೇಲೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದು, ಮತ್ತು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಂಡು ಅದರಲ್ಲಿಂದ ಬರುವಂಥ ಜೀವನದ ಫಲಗಳಿದೆಯಲ್ಲ, ಅದ್ರ ಬಗ್ಗೆ ಇನ್ನು ಹೇಳಬೇಕಾಗಿರೋದೇ ಇಲ್ಲ. ಅಂದರೆ ಏನು, ಬೇರೆದು ಯಾವುದು ಏನೇನಿದೆಯೋ ಅದೆಲ್ಲ ಅವನು ಏನೂ ಮಾಡ್ದೇನೆ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು. ಆದರೆ ಭಕ್ತರು ಅದನ್ನು ಲಕ್ಷ್ಯನ ಕೊಡೋದಿಲ್ಲ, ಅದ್ರ ಬಗ್ಗೆ ಅವ್ರು ಯೋಚನೆಯೂ ಮಾಡೋದಿಲ್ಲ. ಅವ್ರು ಸದಾ ಒಂದು ಆತ್ಮ ಸಾಕ್ಷಾತ್ಕಾರದ ಬ್ರಹ್ಮಭೂತಿ ಸ್ಥಿತಿ ಇರುತ್ತಲ್ಲ, ಅಂಥ ಒಂದು ಅಲೌಕಿಕವಾದಂಥ ವೇದಿಕೆಯಲ್ಲಿ ಅವರು ಇರ್ತಾರೆ. ನೀವು ಬೇಕಾದರೆ ನೋಡಿ, ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅವರು ಏನೋ ಒಂದು ಸಿಕ್ಕಿದ್ದು ಒಂಚೂರು ಹೊಟ್ಟೆಗೆ ಹಾಕ್ಕೊಳ್ತಾರೆ, ಮತ್ತು ಅವರು ಜಾಸ್ತಿ ಊಟನೂ ಮಾಡೋಕ್ಕೋಗಲ್ಲ, ನಿದ್ದೆನೂ ಮಾಡೋಕ್ಕೋಗಲ್ಲ. ಅವರು ಯಾವಾಗಲೂ ಬ್ರಹ್ಮಭೂತ ಸ್ಥಿತಿ, ಅಂದರೆ ಭಗವಂತನ ಸ್ಮರಣೆಯಲ್ಲೇ ಮುಳುಗಿರ್ತಾರಲ್ವ, ಆ ಒಂದು ಸ್ಥಿತಿಯಲ್ಲಿ ಇರೋರಿಗೆ ಯಾವುದ್ರ ಬಗ್ಗೆನೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದ್ರ ಬಗ್ಗೆ ಲಕ್ಷ್ಯನೂ ಇರೋದಿಲ್ಲ ಅವರಿಗೆ. ಆ ರೀತಿ ಇರ್ತಾರೆ. ಆ ಸ್ಥಿತಿಗೆ ನಾವು ತಲುಪಬೇಕು ಅಂತ ತಾನೇ ಈ ಧರ್ಮಗ್ರಂಥಗಳನ್ನೆಲ್ಲ ತಿಳ್ಕೊಳ್ತಾ ಇರೋದು. ಸೊ ಅದಕ್ಕೆ ಆದಷ್ಟು ನಾವು ಗಮನ ಕೊಟ್ಟು ಕೇಳಿ, ನಮ್ಮ ಜೀವನದಲ್ಲಿ ಎಲ್ಲ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಭಗವಂತನನ್ನು ಮುಂದೆ ಇಟ್ಕೊಂಡು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.